ರಿಯಲ್ ವೇಣು ಯೂಟ್ಯೂಬ್ ಚಾನಲ್ನ ಪ್ರೇಕ್ಷಕರಿಗೆ ನಮಸ್ತೆ. ನಿಮಗೆ ನಾನೀಗ ಕೇಂದ್ರ ಸರ್ಕಾರದ ಒಂದು ಯೋಜನೆಯ ವಿಚಾರನ ಹೇಳಕ್ ಬಂದಿದ್ದೀನಿ. ಇದು ಯಾವ ಯೋಜನೆಯಪ್ಪ ಅಂದ್ರೆ ಅಸಂಘಟಿತ ವಲಯಕ್ಕೆ, ದೇಶದಲ್ಲಿ ಇರ್ತಕ್ಕಂಥ ಅಸಂಘಟಿತ ವಲಯಕ್ಕೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಯೋಜನೆಯ ವಿವರಗಳನ್ನ ಕೊಡ್ತಾ ಇದ್ದೀನಿ. ದೇಶದಲ್ಲಿ 42 ಕೋಟಿ ಜನ ಅಸಂಘಟಿತ ವಲಯದಲ್ಲಿ ದುಡಿತಾ ಇದ್ದೀವಿ. ಈ ಯೋಜನೆ ಹೆಸರು ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಅಂತ. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ PMSYM ಅಂತ ಕರೀತಾರೆ. ಈ ಯೋಜನೆ ಯಾರಿಗಪ್ಪ ಎಲ್ಲರಿಗೂ ಅನ್ವಯಿಸಿದೆ ಅಂದ್ರೆ ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರು ಇದಕ್ಕೆ ಅನ್ವಯಿಸ್ತೀವಿ. ಇದಕ್ಕೆ ಮುಖ್ಯ ಅರ್ಹತೆ ಏನಪ್ಪಾ ಅಂದ್ರೆ 18 ವರ್ಷದಿಂದ 40 ವರ್ಷದ ಒಳಗಡೆ ಇರಬೇಕು. ಆಮೇಲೆ ಯಾವುದೇ PF ಆಮೇಲೆ ESI ಯೋಜನೆಗಳನ್ನ ಪಡ್ಕೊಂಡಿರಬಾರ್ದು. ಇನ್ನ ಒಂದು ಯಾವ್ದೋ ಇದೆ, ಒಂದ್ ನಿಮಿಷ ಹೇಳ್ತೀನಿ. ಅದನ್ನು SPS ಯೋಜನೆ ಕೂಡ ಪಡ್ಕೊಂಡಿರ್ಬಾರ್ದು. ಇವೆಲ್ಲ ಪಡ್ಕೊಂಡೇ ಇರೋಂತ ಯಾವುದೇ ಮೇಲಾಗ್ಲಿ ಫಿಮೇಲ್ ಆಗ್ಲಿ ಈ ಯೋಜನೆಗೆ ಅರ್ಹರು. ಏನು ಅಸಂಘಟಿತ ವಲಯದಲ್ಲಿ ಯಾರು ದುಡಿತಾರೋ ಅವರು. ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ನಮ್ದೊಂದು ಆಧಾರ್ ಕಾರ್ಡು, ಆಮೇಲಿಂದ ನಮ್ಮ ಒಂದು ಬ್ಯಾಂಕ್ ಅಕೌಂಟು, ಆಮೇಲೆ IFSC ಕೋಡ್, ಇದನ್ನ ತಗೊಂಡು ಹೋಗ್ಬೇಕು ನಾವು. ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ತಗೊಂಡು ಸರ್ವಿಸ್ ಸೆಂಟರ್ ಇಲ್ಲಿ ಯಾವ್ದಾದ್ರು ಇರ್ತಾವಲ್ಲ ಆ ಸರ್ವಿಸ್ ಸೆಂಟರ್ಗೆ ಹೋದ್ರೆ ಅಲ್ಲಿ ಈ ಯೋಜನೆನ ನಾವು ಪ್ರಾರಂಭ ಮಾಡ್ಬೋದು. ಈ ಯೋಜನೆ ನಾವೆಷ್ಟು ಹಾಕ್ಬೇಕು, ಕೇಂದ್ರ ಸರ್ಕಾರ ಅದ್ರ ಜೊತೆಗೂಡಿ ಎಷ್ಟು ಕೊಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಹೇಳ್ತೀನಿ. ನಾವು 18 ವರ್ಷ ಒಳಗಿದ್ರೆ, 18 ವರ್ಷ ದಾಟಿದ್ರೆ 4 ವರ್ಷಗಳು, ಇವಾಗ 18 ವರ್ಷ ಸಪೋಸ್ ನನ್ಗಿತ್ತು ಅನ್ಕೊಳ್ಳಿ, 55 ರೂಪಾಯಿ ಕಟ್ಬೇಕಾಗುತ್ತೆ. 19 ವರ್ಷ ಇರೋ ವ್ಯಕ್ತಿ ಅಂದ್ರೆ 60 ವರ್ಷ ಆಗೋವರೆಗೂ 55 ರೂಪಾಯಿ ಪ್ರತಿ ತಿಂಗಳು ಕಟ್ಬೇಕಾಗುತ್ತೆ. ಅವ್ರಿಗೆ ಕಡಿಮೆ ಬೀಳುತ್ತೆ. ಸಪೋಸ್ 19 ಅನ್ಕೊಳ್ರಿ, 3 ರೂಪಾಯಿ ಜಾಸ್ತಿ. ಆ ಸ್ಲ್ಯಾಬ್ ಯಾವ ತರ ಎಷ್ಟು ತರ ಮಾಡಿದಾರೆ, 4 ತರ ಮಾಡಿದ್ದಾರೆ. ಫಸ್ಟ್ 4 ವರ್ಷಕ್ಕೆ 1 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಹೋಗಿದ್ರೆ ಸ್ಲ್ಯಾಬ್. ಆ ನಂತರ ಇನ್ನ 30 ವರ್ಷಕ್ಕೂ 200 ರೂಪಾಯಿ ಸ್ಲ್ಯಾಬ್ ಮಾಡಿದ್ದಾರೆ. ಅದು ಯಾವ ತರ ಅಂತ ಹೇಳ್ತೀನಿ ನಾನು, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಸಂಕೀರ್ಣ ಏನಿಲ್ಲ, ಈಸಿಯಾಗೇ ಇದೆ. 18 ವರ್ಷದಿಂದ ಒಂದು 21 ವರ್ಷದವರೆಗೂ 3 ರೂಪಾಯಿ ಜಾಸ್ತಿ ಆಗುತ್ತೆ ಪ್ರತಿ. ಅವರು ಇವಾಗ 19 ಇರೋನು 58 ಕಟ್ಬೇಕು, 20 ಇರೋನು 61 ಕಟ್ಬೇಕು, 22 ಇರೋನು 64 ರೂಪಾಯಿ ಕಟ್ಬೇಕು. ಈ ತರ ಸಣ್ಣ ಕರೆಕ್ಷನ್ ಇದೆ. ನೀವು ಅದನ್ನ ಕಾರ್ಮಿಕ ಇಲಾಖೆಗೆ ಹೋದ್ರೆ ಅಲ್ಲಿ ನೋಡ್ಕೋಬಹುದು. ಆಮೇಲೆ 4 ವರ್ಷಗಳು 4 ರೂಪಾಯಿ ಜಾಸ್ತಿ ಆಗುತ್ತೆ. ಆಮೇಲೆ 30 ವರ್ಷದವರೆಗೂ 5 ರೂಪಾಯಿ ಜಾಸ್ತಿ ಆಗುತ್ತೆ. ಆಮೇಲೆ 30 ವರ್ಷದಿಂದ ಪ್ರತಿ ವರ್ಷ 10 ರೂಪಾಯಿ ಜಾಸ್ತಿ ಆಗುತ್ತೆ. ಅಂದ್ರೆ 31 ವಯಸ್ಸಿರೋನು 110 ರೂಪಾಯಿ ಕಟ್ಬೇಕು. ಅಂದ್ರೆ ಅವ್ನ್ ಸತತ ಇನ್ನು 30 ವರ್ಷ ಕಾಲ ಈ ತರ ಕಟ್ಕೊಂಡು ಹೋದಾಗ ನಾವೆಷ್ಟು ಕಟ್ತೀವೋ ಅಷ್ಟು ವಂತಿಕೆ ಕೇಂದ್ರ ಸರ್ಕಾರ ಹಾಕುತ್ತೆ. ಇದಕ್ ಬಡ್ಡಿ ರೂಪವಾಗಿ ನಮ್ಗೆ ಜಾಯಿನ್ ಆಗ್ತಾ ಇರ್ತೈತೆ. ನಾವು 60 ವರ್ಷಗಳ ನಂತರ ನಾವು ಬದುಕಿರೋವರೆಗೂ ನಮ್ಗೆ ಪಿಂಚಣಿ ಪ್ರತಿ ತಿಂಗಳು 3000 ರೂಪಾಯಿ ಪಿಂಚಣಿ ಬರುತ್ತೆ. ನಮ್ಮ ನಂತರ ಅಂದ್ರೆ ನಾವು ಮೃತಪಟ್ಟಲ್ಲಿ, ಆಕಸ್ಮಿಕವಾಗಿ ರಿಸ್ಕ್ ಆದಲ್ಲಿ, ನಮ್ಮ ಬಾಳ ಸಂಗಾತಿ ಅಂದ್ರೆ ಹೆಣ್ಣಿದ್ರೆ ಗಂಡು, ಗಂಡಿದ್ರೆ ಹೆಣ್ಣು, ಇವ್ರಿಗೆ 50% ಅಷ್ಟು ಬರುತ್ತೆ. 60 ವರ್ಷ ಆಳಗಳಿಗೆ ಮೃತಪಟ್ರೆ ಅವ್ರಿಗೆ 50% ಬರ್ತಿರ್ತೈತೆ. ಬೇಕಾದ್ರೆ ಅವರು ಮುಂದುವರ್ಸ್ಕೊಂಡು ಹೋಗ್ಬೋದು. ಮುಂದುವರ್ಸ್ಕೊಂಡ್ರೆ ಅವ್ರಿಗೂ 3000 ರೂಪಾಯಿ ಅಷ್ಟು ಬರುತ್ತೆ. ಇದು ಒಳ್ಳೆ ಯೋಜನೆ ಇದೆ ಸರ್. ಈ ಯೋಜನೆ ನೀವು ಕಾರ್ಮಿಕ ಇಲಾಖೆ ಆಗಲಿ, ಸರ್ವಿಸ್ ಸೆಂಟರ್ ಆಗಲಿ, ಎಲ್ಲಾರು ಸರಿನೇ ಹೋಗ್ಬಿಟ್ಟು ಈಸಿಯಾಗಿ ತಗೋಬಹುದು. ನಮ್ಗೆ ಸರ್ಕಾರ ಏನು ಮಾಡಿಲ್ಲ ಅನ್ಕೊಳ್ಳೋ ಬದಲು ಮಾಡಿರೋ ಯೋಜನೆಗಳನ್ನ ಹಂತವಾಗಿ ಸ್ವಲ್ಪ ಪಡ್ಕೊಳ್ಳೋಣ. ಆಮೇಲೆ ಇವಾಗ ನಾವು ಈ ಅಮೌಂಟ್ ನ ಒಂದ್ ಸಾರಿ ಮಾತ್ರ ಕೈಯಿಂದ ಕಟ್ಬೇಕಾಗುತ್ತೆ. ಆಮೇಲೆ ಆಟೋ ಡೆಬಿಟ್ ಮುಖಾಂತರ ಇದು ಓದ್ತಾ ಇರುತ್ತೆ. ಆದ್ದರಿಂದ ಇದು
ಎಷ್ಟು ನಾವು ಕಟ್ಟಿ ಎಷ್ಟು ಲೆಕ್ಕ ಹಾಕಿದ್ರು 24,000 ರೂಪಾಯಿ ನಾವು ಕಟ್ಟಿರ್ತೀವಿ. ಆ, ಸರ್ಕಾರ ಇನ್ ಮಿಕ್ಕಿದ 24,000 ಹಾಕಿ 50,000 ರೂಪಾಯಿ ಇರ್ತೈತೆ. ಇದು ಕಾಲಾನಂತರದಲ್ಲಿ ಇದು ಏನಂತಾರೆ ಅಂದ್ರೆ ಇದು ಕಾಂಪೌಂಡ್ ಎಫೆಕ್ಟಿವ್ ಅಲ್ಲಿ ತುಂಬಾ ದೊಡ್ಡದಾಗಿ ಇದು ನಮಗೆ ಬಡ್ಡಿ ರೂಪವಾಗಿ ರಿಟರ್ನ್ ಬರ್ತಾ ಇರ್ತೈತೆ. ಮತ್ತೆ ಇದರಲ್ಲಿ ಇನ್ನೊಂದಿದೆ, ನಾವು ಆಕಸ್ಮಿಕವಾಗಿ ಕಟ್ತಾ ಕಟ್ತಾ ಮೃತಪಟ್ಟರಲ್ಲಿ 60 ವರ್ಷಕ್ಕೆ ಮೊದಲೇ ಮೃತಪಟ್ರೆ ನಮ್ಮ ಬಾಳ ಸಂಗಾತಿಗೆ 50% ಬರುತ್ತೆ. ಇಲ್ಲ ಈ ಯೋಜನೆ ಮುಂದುವರ್ಸ್ಕೋಬಹುದು ಅಂದ್ರೆ ಅವ್ರು ಮುಂದುವರ್ಸ್ಕೊಂಡವ್ರೆ ಅವ್ರಿಗೆ ಮತ್ತೆ 3,000 ಬರುತ್ತೆ. ಇದು ಆ ತರ ಒಂದು ಒಳ್ಳೆ ಸ್ಕೀಮ್ ಇದೆ ಕೇಂದ್ರ ಸರ್ಕಾರದ್ದು. ಇದ್ರಲ್ಲಿ ಯಾರು ಏನ್ ಕಮಿಷನ್ ಕೊಡ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ, ಪ್ರತಿ ತಿಂಗಳು ಕಟ್ಕೊಂಡು ಹೋಗೋದಷ್ಟೇನೆ. ಇದು ಕಟ್ಟೋದಕ್ಕೆ ಮತ್ತು ನಾವು ಒಂದ್ ಸರಳ ಉಪಾಯ ಕೂಡ ಇರುತ್ತೆ. ಈಸಿಯಾಗಿ ನಾವು ದುಡ್ಡು ಹಾಕ್ದಂಗೆ ನೇಕಾರ ಸನ್ಮಾನ್ ಯೋಜನೆಯಲ್ಲಿ ಬರುತ್ತಲ್ಲ ದುಡ್ಡು, ಆ ದುಡ್ಡಲ್ಲಿ ವರ್ಷದ ಲೆಕ್ಕ ಹಾಕ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟಿದ್ರೆ ಅದು ಆಟೋ ಡೆಬಿಟ್ ಆಗ್ತಾ ಇರ್ತೈತೆ. ನಿಮ್ಗೆ ಆ ರಿಸ್ಕು ಕಡಿಮೆ ಆಗುತ್ತೆ. ಯಾಕಂದ್ರೆ ತಗೊಂಬಂದ್ ನಾವೇನೋ ಸಣ್ಣ ಪುಟ್ಟ ಆಸೆ ತೀರ್ಸ್ಕೊಂಡು ಖರ್ಚು ಮಾಡ್ಬಿಡ್ತೀವಿ. ಇದು ಲೈಫ್ಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗೋ ತರ ಈಗ ವರ್ಷಕ್ಕೊಂದ್ಸಾರಿ ಬರೋ ದುಡ್ಡು ತಿಂಗಳಿಗೊಂದ್ಸಾರಿ ಬರೋ ಹಂಗ್ ಮಾಡ್ಕೋಬಹುದು. ನಮ್ಗೆ 60 ವರ್ಷ ಆದ್ಮೇಲೆ ನಾವು ಕಟ್ಟಿರೋ ದುಡ್ಡೆಲ್ಲ ನಮ್ಗೆ ಒಂದು ವರ್ಷಕ್ಕೆ ರಿಟರ್ನ್ ಬಂದ್ಬಿಡುತ್ತೆ. ಅದರಿಂದ ಯೋಜನೆನೆಲ್ಲ ಪಡ್ಕೋಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದೀನಿ. ಗುಡ್ ಬೈ.